ಅಂತಾರಾಷ್ಟ್ರೀಯ ಅವರಿಗೆ ಗೌರವವನ್ನು ಸಲ್ಲಿಸಿದ್ರಿ. ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ ಎಲ್ಲ ನಮ್ಮ ಗೋವಾದ ಕನ್ನಡಿಗರಿಗೆ ಹಾಗೂ ಇಡೀ ದೇಶದ ಜನತೆಗೆ. ಇವತ್ತು ಎಂಥದಂತ ಹೇಳಿದರೆ, ನಿನ್ನೆ ನಾವು ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ. ಪಬ್ಲಿಕ್ಗೆ ಬೇಕಾಗಿ ಮಾಡಿದಲ್ದಲ್ಲೇ ನನ್ನ ಪರ್ಸ್ನಲ್ ಇದಾಗಿದ್ದರೆ ಕ್ಯಾಂಡಲ್ ಮಾರ್ಚ್ ಮಾಡಲೇಬಾರ್ದು. ಯಾಕೆ ಮಾಡಬೇಕು ಕ್ಯಾಂಡಲ್ ಮಾರ್ಚು? ಎಷ್ಟು ವರ್ಷದಿಂದ ಕ್ಯಾಂಡಲ್ ಮಾರ್ಚ್ ಮಾಡ್ತಿದ್ದೇವೆ. ಆತಂಕವಾದಿ ನಮ್ಮ ಹಿಂದೂಸ್ತಾನಕ್ಕೆ ಬಂದರು, ಎಂಥದ್ದು ಪುಲ್ವಾಮಾದಲ್ಲಿ ನಮ್ಮ ಯೋಧರನ್ನ ಕೊಂದರು, ತಾಜ್ ಅಟ್ಯಾಕ್ ಆಯಿತು, ಇನ್ನೇನಾಯಿತು ಏನೇನು ಎಲ್ಲದಕ್ಕೂ ನಾವು ಕ್ಯಾಂಡಲ್ ಮಾರ್ಚ್ ತಗೊಂಡೋಗಿ ಎಲ್ಲ ಫೀಸ್ ಬೇಕಂತ ಹೇಳಿದಾಗ ಕೇಳೋದು. ಯಾಕೆ ಕೇಳಬೇಕು? ಆ್ಯಕ್ಷನ್ ಟು ರಿಯಾಕ್ಷನ್. ನೀವು ಒಂದು ಹೊಡೆದ್ರೆ ನಾವು ಎರಡು ಹೊಡಿಬೇಕು, ಹೊಡಿಲೇಬೇಕು. ಆವಾಗ ಮಾತ್ರ ಎದುರಿನವನಿಗೆ ಭಾಷೆ ಅರ್ಥ ಆಗೋದು. ನಾವು ಪೆಟ್ಟಿದ್ದೊಂದು ಸುಮ್ಮನೆ ಬಿಟ್ಟು ನಮಸ್ಕಾರ ಮಾರ, ಇನ್ಮೇಲೆ ನನಗೆ ಹೊಡಿಬೇಡ, ನಾನು ನಿನಗೆ ಹೊಡಿಲಿಕ್ಕೆ ಬರಲ್ಲ, ನಿನ್ನ ತಂಟೆಗೆ ಬರಲ್ಲ ಅಂತ ಹೇಳಿದ್ರು ಅದಕ್ಕೆ ಅರ್ಥ ಉಂಟಾ? ಏನೇ ಅರ್ಥ ಇಲ್ಲ. ನೋಡಿ, ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಏನು ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ಆಗಿದೆ ಅದನ್ನು ನಾನು ಖಂಡನೆ ಮಾಡ್ತೇನೆ. ಆದರೆ ನಮ್ಮ ದೇಶದೊಳಗೆ ನುಗ್ಗಿ ನಮ್ಮ ಜನಗೆ ಹೊಡೆಯುವಷ್ಟು ತಾಕತ್ತು ಬಂದಿದೆ ಅಂತ ಹೇಳಿದರೆ ಅದು ನಾವು 100 ಸಲ ಯೋಚನೆ ಮಾಡಬೇಕು. ನಮ್ಮ ಗೌರ್ಮೆಂಟ್ ಎಷ್ಟು ಸದೃಢವಾಗಿದೆ. ನಮ್ಮ ಮೋದಿಯವ್ರಂತ ಬಿಡೋದಿಲ್ಲ. ಅದು ಎಲ್ಲೋ ಒಂದು ಕಡೆ ಈ ಇಲಿಗಳುಂಟಲ್ಲ, ಎಲ್ಲಿ ಬೇಕಾದ್ರೂ ನುಗ್ಗಿ ಬರ್ಲಿಕ್ಕೆ ಸಾಧ್ಯ ಉಂಟು. ಅದೇ ಪ್ರತಿಯೊಂದು ಟೈಮಲ್ಲಿ ನೀವು ಇಲಿಗಳನ್ನು ಹೊಡಿಲಿಕ್ಕೆ ನೀನು ಅಲ್ಲಿ ಯಾಕೆ ಸೈನ್ಯ ಇಡಲಿಲ್ಲ, ಇಲ್ಲಿ ಯಾಕೆ ಸೈನ್ ಇಡಲಿ ಅಂತ ಗೌರ್ಮೆಂಟನ್ನು ಕೇಳುವ ಬದಲು ಲೋಕಲ್ನ ಕೇಳಬೇಕು. ಯಾಕಂದ್ರೆ ಲೋಕಲ್ ಸಪೋರ್ಟ್ ಇಲ್ಲದಿದ್ದರೆ ಯಾರು ಏನು ಮಾಡಲಿಕ್ಕೆ? ನಿಮ್ಮ ಮನೆಗೆ ಒಬ್ಬ ನುಗ್ಗು ನಿಮ್ಮ ಮನೆಗೆ ಹೊಡಿಬೇಕಂದ್ರೆ ನಿಮ್ಮ ಮನೆಯಿಂದ ಯಾರಾದ್ರು ಸಪೋರ್ಟ್ ಇರುವಂಥ ಸಿಚುವೇಶನ್ ಬರ್ತದೆ. ಊರಲ್ಲಿ ಏನಾದಾಗಿದೆ ಊರನ್ನ ಸಪೋರ್ಟ್ ಮಾಡಬೇಕಂತ ಬರ್ತಾ ಇದೆ. ಆದ್ದರಿಂದ ನಾವು ಊರಿನ ನಮ್ಮ ದೇಶದ ಪ್ರಧಾನಿಯನ್ನು ದೋಷಿಸಿಗಿಂತ ಮೊದಲು ನಾವು ನಮ್ಮ ಲೋಕಲ್ಗಳನ್ನು ದೋಷಿಸ್ತೇನೆ. ಎಲ್ಲಿ ತನಕ ಲೋಕಲ್ ಸಪೋರ್ಟ್ ಮಾಡೋದಿಲ್ಲ ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆ್ಯಕ್ಷನ್ ಟು ರಿಯಾಕ್ಷನ್. ಅವ್ರು ಹೊಡೆದ್ರೆ ನಾವು 2 ಹೊಡಿಬೇಕು, ಅವ್ರು 2 ಹೊಡೆದ್ರೆ ನಾವು 4 ಹೊಡಿಬೇಕು. ಆಗ ಮಾತ್ರ ನಮ್ಮ ಸ್ಟ್ರೆಂತ್ ಏನಂತ ಗೊತ್ತಾಗ್ತದೆ. ಇಲ್ಲದೆ ನಮಸ್ಕಾರ. ನನ್ನೆಲ್ಲ ಭಾರತೀಯರಿಗೆ ಒಂದು ಸಂದೇಶ ತಿಳಿಸುವುದು ಏನಪ್ಪ ಅಂದ್ರೆ, ನಿನ್ನೆ ದಿನ ಜುವಾರಿ ನಗರದಲ್ಲಿ ಒಂದು ದೊಡ್ಡ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದೆವು. ಕಾರಣ, ಪುಲ್ವಾಮಾದಲ್ಲಿ ನಡೆದಂಥ ಒಂದು ದಾಳಿಯನ್ನು ಖಂಡಿಸಲಿಕ್ಕೆ ಕ್ಯಾಂಡಲನ್ನು ಬೆಳಗಿಸಿ ನಮ್ಮ ಆಕ್ರೋಶವನ್ನು ಅಲ್ಲಿ ವ್ಯಕ್ತಪಡಿಸಿದೆವು. ಸುಮಾರು ಜನ ಕೂಡಿತ್ತು, ಸಾವಿರಾರು ಜನ ಕೂಡಿತ್ತು. ನಮ್ಮ ಮಾಜಿ MP ಅವರು ಬಂದಿದ್ದರು. ಅದರಲ್ಲಿ ನಮ್ಮ ನಾರಾಯಣ್ ನಾಯಕ್ ಅವರು ಬೈದರು, ತುಳಸಿದಾಸ್ ಅವರು ಬೈದರು, ನಮ್ಮ ಗಿರೀಶ್ ಪಿಲ್ಲಿಯವರು ಇದ್ದರು, ಇನ್ನು ಹಲವಾರು ಮುಖಂಡರಿದ್ದರು. ನಮ್ಮ ಗೋವಾದ ಅಡಪದ ಅಪ್ಪನ ಸಮಾಜದ ಅಧ್ಯಕ್ಷರಾದಂಥ ಮಹೇಶ್ ಬಳಭಟ್ಟಿಯವರು ಕೂಡ ಇದ್ದರು. ನಮ್ಮ ಕನ್ನಡ ಸಮಾಜದ ಅಧ್ಯಕ್ಷರಾದಂಥ ಶಿವಾನಂದ ಬಿಂಗಿಯವರು ಕೂಡ ಇದ್ದರು. ಹಿಂಗೆ ಹಲವಾರು ನಾವು ಕಾರ್ಯಕರ್ತರು ಲೀಡರ್ಶಿಪ್ನಲ್ಲಿ ಮಾಡಿ ಒಂದು ಜನಾಕ್ರೋಶ ಕಾರ್ಯಕ್ರಮ. ಯಾಕಪ್ಪ ಅಂದ್ರೆ, ಈ ರೀತಿ ಒಂದು ಹೀನ ಮನಸ್ಥಿತಿ ಉಳ್ಳವರು ಇವರು ಪಾಕಿಸ್ತಾನದ ಪಾಪಿಗಳು. ಆದರೆ ಅವ್ರಿಗೇನು ಶಿಕ್ಷೆ ಕೊಡಬೇಕು ನಮ್ಮ ಮೋದಿಯವರು ಕೊಡಕ್ಕೆ ಹತ್ಯಾರ. ಅವ್ರಿಗೆ ಈಗಾಗಲೇ ಅಳಿಗಾಲ ಅಷ್ಟು ಪ್ರಾರಂಭ ಆಗಿಬಿಟ್ಟೈತಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರು ಬದುಕುವುದೇ ಒಂದು ಕಷ್ಟಕರ ದಿನವಾಗಿ ಆಗತ್ತಾ. ಅದಕ್ಕಾಗಿ ನಾವು ನಮ್ಮ ಮೋದಿಯವ್ರಿಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀವಿ. ಮೋದಿಜಿ, ನೀವು ಆಗೇ ಬಡೋ, ಮೈ ತುಮಾರ ಪೀಚೆ ಹೇ, ತುಮ್ ಆಗೇ ಬಡೋ, ಹಮ್ ಲೋಗ್ ತುಮಾರ ಪೀಚೆ ಹೇ. ಇನ್ನು ಮುಂದಿನ ಸಲ ಆದರೂ ನಾವೆಲ್ಲರೂ ಕೂಡಿ ಮೋದಿಜಿಯವರಿಗೆ ಹೆಚ್ಚಿನ ಒಂದು ಸಪೋರ್ಟ್ ಮಾಡೋಣ. ಯಾಕಂದ್ರೆ ಮೋದಿಜಿಯವರು ಮಾತ್ರ ನಮ್ಮ ದೇಶವನ್ನು ರಕ್ಷಣೆ ಮಾಡಿ ನಮ್ಮನ್ನು ಸುರಕ್ಷಿತ ಇಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಕಾರಣ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ, ಮೊನ್ನೆ ದಿನ ಪಾಕಿಸ್ತಾನದ ದೇಶದ್ರೋಹಿಗಳು ಏನು ಮಾಡಿದ್ರು, ನೀವು ಹಿಂದೂನಾ ಮುಸ್ಲಿಮ್ನಾ ಇದು ಕೇಳೋದೇನ್ರಿ? ಜಾತಿ ಧರ್ಮ ಕೇಳಿ ಅವರನ್ನೇ ಶೂಟ್ ಮಾಡಬೇಕಾದ್ರೆ ಎಂಥ ಮನಸ್ಥಿತಿ